ಹಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನೋಡ್ಬೋದು ಸ್ನೇಹಿತರೆ, ಈ ವಿಡಿಯೋದಲ್ಲಿ ಬ್ಯಾಚುಲರ್ ಯಾವ ಥರ ಎಗ್ ರೈಸ್ ಮಾಡ್ತಾರೆ ಅಂತ. ಸೊ ಒಂದು ಬೌಲಲ್ಲಿ ಎಣ್ಣೆ ಹಾಕ್ಕೊಂಡು ಹೀಟ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಮತ್ತು ಈರುಳ್ಳಿ, ಬೀನ್ಸು, ಮೆಣಸಿನ್ಕಾಯಿ 3 ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ರೆಡಿಯಾಗಿ. ಸೊ ಮತ್ತು ಆಯಿಲೆಲ್ಲ ಹೀಟ್ ಆದಮೇಲೆ ಅದರಲ್ಲಿ ಸಾಸಿವೆ ಹಾಕಿ. ಸಾಸಿವೆನೂ ಹೀಟ್ ಆದಮೇಲೆ ಸೊ ಅದರಲ್ಲಿ ನೀವು ಕಟ್ ಮಾಡಿದ್ರಲ್ಲ ಈರುಳ್ಳಿ ಮತ್ತು ಬೀನ್ಸು ಮತ್ತು ಮೆಣಸಿನ್ಕಾಯಿ 3 ಅದರಲ್ಲಿ ಹಾಕಿ ಚೆನ್ನಾಗಿ ಹೀಟ್ ಮಾಡಿ. ನೋಡ್ಬೋದು ಸ್ನೇಹಿತರೆ, ಹೀಟ್ ಆದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಲೈಟಾಗಿ ಬ್ರೌನ್ ಬರುತ್ತೆ. ಸೊ ಕಲರ್ ಬರೋವರೆಗೂ ಹೀಟ್ ಮಾಡಿ. ಸೊ ಮತ್ತು ನೋಡ್ಬೋದು ಇವಾಗ ಕಲರ್ ಚೇಂಜ್ ಆಗಿದೆ. ಈ ಥರ ಹೀಟ್ ಮಾಡ್ಕೊಳ್ಳಿ. ಸೊ ಮತ್ತು ನೀವು ಹೀಟ್ ಮಾಡಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬರುತ್ತಲ್ಲ, ಸೊ ಅದು ಸ್ವಲ್ಪ ಹಾಕಿ, ಸಮ್ ಅಮೌಂಟ್ ಹಾಕಿ. ಸೊ ಅದನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಸ್ನೇಹಿತರೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಮತ್ತು ನೀವು ಎಗ್ನ ಒಂದು ನಿಮಗೆ ಎಷ್ಟು ಜನ ನೀವು ತಿಂತೀರಾ ಅನ್ನೋದು ಡಿಪೆಂಡ್ ಮೇಲೆ ಸೊ ಅಷ್ಟು ಎಗ್ಸ್ನ ತಗೊಂಬಂದು ಅದನ್ನ ಈ ಥರ ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ಸೊ ನಾವು ಬ್ಯಾಚುಲರ್ ಅಲ್ವಾ, ಜುಗಾಡ್ ಮಾಡಾಕ್ತೀವಿ. ಸೊ ನಾವು ಪ್ಲೇಟಲ್ಲಿ ಹಾಕ್ತಾಯಿದ್ವಿ. ಸೊ ಈ ಥರ ಬೌಲಲ್ಲಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಇವಾಗ ನೋಡ್ಬೋದು ಬಾಣಲಿಯಲ್ಲಿ ಹಾಕಿದ್ವಿ. ಸೊ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ನೇಹಿತರೆ. ಯಾವ ಥರ ಅಂದರೆ ಆ ಯೆಲ್ಲೋ ಕಲರ್ ಒಂಥರ ಇದೆಯಲ್ಲ, ಅದೆಲ್ಲ ಫುಲ್ ಮಿಕ್ಸ್ ಆಗೋಗ್ಬಿಡ್ಬೇಕು. ಸೊ ಎಲ್ಲ ಒಂದೇ ಕಲರ್ ಬರಬೇಕು, ಆ ಥರ ಮಿಕ್ಸ್ ಮಾಡಿಬಿಡಿ. ಸೊ ನೋಡ್ಬೋದು ಮಿಕ್ಸ್ ಮಾಡಿದ್ಮೇಲೆ ಇಲ್ಲಿ ಸೈಡಲ್ಲೆಲ್ಲ ಸ್ವಲ್ಪ ವೈಟ್ ಇರೋದೆಲ್ಲ ಅದ್ರಿಗೆ ಅಂಟ್ಕೊಳ್ತಾ ಇರುತ್ತೆ. ಸೊ ಎಲ್ಲ ನೀವು ನೀಟಾಗಿ ಕ್ಲೀನ್ ಮಾಡಿಕೊಂಡು ಸೊ ನೋಡಿ ಥರ ಆಗೋಬೇಕು ಸ್ನೇಹಿತರೆ. ಮಿಕ್ಸ್ ಮಾಡಿದ್ಮೇಲೆ ಒಳಗಡೆ ಸೊ ಮಿಕ್ಸ್ ಮಾಡಿದ್ಮೇಲೆ ಅದೇ ಥರ ಇಟ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗುತ್ತೆ ಅದು. ಸೊ ನೋಡ್ಬೋದು ಬರ್ತಾ ಗಟ್ಟಿ ಆಗ್ತಾಯಿದೆ. ಸೊ ಆ ಥರ ಗಟ್ಟಿ ಆದಮೇಲೆ ನೀವು ಮತ್ತೆ ಇದರಲ್ಲಿ ಸ್ವಲ್ಪ ಆ್ಯಡ್ ಮಾಡಬೇಕು. ಸೊ ನೋಡ್ಕೊಳ್ಳಿ ಸ್ನೇಹಿತರೆ, ಫಸ್ಟು ಈ ಥರ ಇವಾಗ ಗಟ್ಟಿಯಾಗಿದೆ. ಈ ಥರ ಆದಮೇಲೆ ನೀವು ಇದರಲ್ಲಿ ಸ್ಪೈಸಸ್ ಆ್ಯಡ್ ಮಾಡಬೇಕು. ಸೊ ಫಸ್ಟ್ ಇದರಲ್ಲಿ ಬಂದ್ಬಿಟ್ಟು ನೀವು ಚಿಲ್ಲಿ ಪೌಡರ್ ಆ್ಯಡ್ ಮಾಡಿ. ನಿಮಗೆ ಯಾವ ಥರ ಟೇಸ್ಟ್ ಬೇಕು ಅನ್ನೋ ಡಿಪೆಂಡ್ ಮೇಲೆ, ಅಂದರೆ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ಮತ್ತು ಖಾರ ಆಗೋಗುತ್ತೆ. ಸೊ ಚಿಲ್ಲಿ ಪೌಡರ್ ಹಾಕಿದ್ಮೇಲೆ ಮಿಕ್ಸ್ ಮಾಡಿ. ಸೊ ನೋಡ್ಬೋದು ಕಲರ್ ಚೇಂಜ್ ಆಗಿದೆ. ಸೊ ಚಿಲ್ಲಿ ಪೌಡರ್ ಹಾಕಿದ್ಮೇಲೆ ಮತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ಗರಂ ಮಸಾಲ ಹಾಕಿ ಮತ್ತು ಸಾಲ್ಟ್ ಹಾಕಿ, ಗರಂ ಮಸಾಲ ಹಾಕಿ ಫುಲ್ ಮಿಕ್ಸ್ ಮಾಡಿ ಮತ್ತೆ ಸಾಲ್ಟ್ ಹಾಕಿ ಸ್ನೇಹಿತರೆ. ಸೊ ಅವಾಗ ನೋಡ್ಬೋದು ಗರಂ ಮಸಾಲ ಹಾಕ್ತಾಯಿದ್ದೀವಿ ಇವಾಗ ಪ್ರೆಸೆಂಟು. ಸೊ ಅದು ಹಾಕಿದ ಮೇಲೆ ನೀವು ಸಾಲ್ಟ್ ಹಾಕಬೇಕು. ಸೊ ಸಾಲ್ಟ್ ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ. ಸೊ ಇನ್ನೊಂದು ಪಾತ್ರೆಯಲ್ಲಿ ಅನ್ನ ನೀವು ರೆಡಿಯಾಗಿ ಇಕ್ಕಿರ್ತೀವಲ್ಲ, ಸೊ ಅದನ್ನ ಎತ್ಕೊಂಡು ನೋಡ್ಬೋದು ಅನ್ನ ರೆಡಿಯಾಗಿದೆ ಇದು. ಸೊ ನೀಟಾಗಿ ಅನ್ನ ಈ ಥರ ಉದುರುದ್ರವಾಗಿರಬೇಕು, ಗಟ್ಟಿ ಈ ಥರ ಉಂಟೆ ಆ ಥರ ಇರಬಾರ್ದು. ಅನ್ನ ಚೆನ್ನಾಗಿರಲ್ಲ ಅವಾಗ ನೋಡೋಕ್ಕೆ, ತಿನ್ನೋದಕ್ಕೆ. ಸೊ ಉದುರುದ್ರಾಗಿದ್ಮೇಲೆ ಇದರಲ್ಲಿ ನೀವು ಮಾಡಿರೋದ್ರಲ್ಲಿ ಅನ್ನ ಹಾಕ್ಕೊಂಡು ಸೊ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ. ಟೇಸ್ಟ್ ಮಾತ್ರ ಸಖತ್ತಾಗುತ್ತೆ ಸ್ನೇಹಿತರೆ. ಮತ್ತು ಈ ಥರ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಸೊ ನೋಡ್ಬೋದು ನಾವು ಇವಾಗ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ತಿಂತೀವಿ. ಸೊ ಯಾವ ಥರ ಅಂತ ನೀವು ನೋಡಿ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಈ ಊಟ ಮಾಡಿರೋದು ಎಲ್ಲ ಸೊ ಕ್ರೆಡಿಟ್ ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಚೇತನ್ಗೆ ಹೋಗುತ್ತೆ.